ಬೃಂದಾವನ ಸೀರಿಯಲ್. ಆಕಾಶ್ ಮಾತು ಕೇಳಿ ಪುಷ್ಪ ಮುಖ ಅರಳಿದೆ. ಶುರುವಾಗಿದೆ ಬಾಂಧವ್ಯ. ಪುಷ್ಪ ಹೊರಗಿನವರು ತಂದು ಮನೆಯಲ್ಲಿ ಊಟ ಹಾಕಿರೋ ವಿಚಾರ ಆಕಾಶ್ಗೆ ಗೊತ್ತಿರುವುದಿಲ್ಲ. ಅದರ ಬಗ್ಗೆ ಎಲ್ಲರೂ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ನೀನು ಇರಬೇಕಾಗಿತ್ತು ಎಂದು ಅತ್ತೆ ಹೇಳ್ತಾರೆ. ಯಾಕೆ ಅಂತ ಇವನು ಕೇಳಿದಾಗ ಪುಷ್ಪದಲ್ಲಿ ನಿರ್ದೇಶ ಹಾಕಿರ್ತಾರೆ ಹಾಗೂ ಅರಿಶಿನ ಕುಂಕುಮ ಕೊಟ್ಟಿದ್ದಾರೆ ಎಂದು ಹೇಳುತ್ತಾರೆ. ಅಲ್ಲಿಗೆ ಬಂದು ಸತ್ಯಮೂರ್ತಿ ಅವರು ಪುಷ್ಪಳ ವಿರುದ್ಧ ಮಾತನಾಡುತ್ತಾರೆ. ನಿನಗೆ ಇಷ್ಟ ಇಲ್ಲ ಆಗುವುದಿಲ್ಲ ಹೊರಗಿನವರನ್ನು ಕರೆದುಕೊಂಡು ಬಂದು ಅಡುಗೆ ಮಾಡಿ ಅವರಿಗೆ ಬಡಿಸುವುದು ಇದೇನು ಧರ್ಮಚಿತ್ರಣ ಎಂದು ಕೇಳಿದ್ದಾನೆ. ನೀವೇನು ಅಂದುಕೊಂಡಿದ್ದೀರ ಚಿಕ್ಕವರಿಗೆ ಜವಾಬ್ದಾರಿ ಕೊಟ್ಟರೆ ಹೀಗೆ ಆಗೋದು ಏನು ಮಾತನಾಡಬೇಕು ಎಂದು ಬಿಡಬೇಕು ಅನ್ನೋದೇ ಅರ್ಥ ಆಗೋದಿಲ್ಲ ಎಂದು ಮತ್ತೆ ಕೂಗ್ತಾನೆ. ಆದರೆ ಅವನು ಹೇಳ್ತಾ ಇರೋದು ಸರಿ ಇರುವುದಿಲ್ಲ. ಇದು ಆಕಾಶ್ಗೆ ಇಷ್ಟ ಆಗೋದಿಲ್ಲ. ನೀವು ಯಾಕೆ ಬೈತಾ ಇದ್ದೀರಿ ಎಂದು ಕೇಳುತ್ತಾನೆ. ಆಗ ಸತ್ಯಮೂರ್ತಿ ಆಕಾಶ್ ಎದುರು ಪುಷ್ಪಳನ್ನು ಬೈಯೋಕೆ ಅವನು ಬಿಡೋದಿಲ್ಲ. ಇದು ಆಕಾಶ್ಗೆ ಇಷ್ಟ ಆಗೋದಿಲ್ಲ. ಸಾಕು ಸುಮ್ಮನೆ ಇರು. ಈ ಮನೆಯಲ್ಲಿ ನಿನಗೆ ಸದರ ಜಾಸ್ತಿ ಆಯಿತು. ಅದಕ್ಕೆ ಅವಳು ಈ ರೀತಿ ಮಾಡ್ತಾ ಇದ್ದಾಳೆ. ನೀನು ಇವಳಿಗೆ ಬೈಬೇಕು, ಸರಿಯಾಗಿ ವಾರ್ನ್ ಮಾಡಬೇಕು ಎಂದು ಹೇಳ್ತಾನೆ. ಆದರೆ ವಾರ್ನ್ ಮಾಡುವ ಬದಲಾಗಿ ಬೇರೆ ರೀತಿ ಮಾತನಾಡ್ತಾನೆ. ಪುಷ್ಪ ಒಳ್ಳೆ ಕೆಲಸ ಮಾಡಿದ್ದಾಳೆ. ಪುಷ್ಪ ಸಂಪಾದನೆ ಮಾಡುವ ಕೆಲಸ ಇದು. ಎಷ್ಟು ಹಣ ಕೊಟ್ಟರು ಇದನ್ನು ಸಂಪಾದನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಕೆಲಸ ಮಾಡಿದ್ದಾಳೆ. ಪುಷ್ಪ ನೀವು ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ. ಇದನ್ನೇ ಮುಂದುವರಿಸಿ ಎಂದು ಆಕಾಶ್ ಹೇಳುತ್ತಾನೆ. ಈ ಮಾತನ್ನು ಕೇಳಿ ಪುಷ್ಪಳಿಗೆ ತುಂಬ ಸಂತೋಷ ಆಗುತ್ತದೆ. ಅವಳು ತುಂಬ ಸಂತತ ಅನುಭವಿಸುತ್ತಾಳೆ. ಅವರು ಮಾತ್ರ ಮಾಡಿದ ಕೆಲಸದಿಂದ ಸ್ವಲ್ಪ ಖರ್ಚಾಗಿರಬಹುದು. ಆದರೆ ಈ ಮನೆ ಗೌರವ ತುಂಬ ಹೆಚ್ಚಾಗಿದೆ. ಅದನ್ನು ಹಣ ಕೊಟ್ಟರು ಕೊಂಡುಕೊಳ್ಳೋಕೆ ಆಗುವುದಿಲ್ಲ ಎಂದಿದ್ದಾರೆ. ಮನೆಯವರೆಲ್ಲರಿಗೂ ಪುಷ್ಪ ಮಾಡಿದ ಕೆಲಸದಿಂದ ತುಂಬ ಸಂತೋಷ ಆಗಿದೆ. ಆದರೆ ಸತ್ಯಮೂರ್ತಿ ಮಾತ್ರ ಅವಳು ಮಾಡಿದ ಎಲ್ಲ ಕೆಲಸಗಳಿಗೂ ಅಡ್ಡ ಬರುತ್ತಿದ್ದಾನೆ. ಅವನಿಗೆ ಬೇಸರವಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.